ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ರೆಡಿಯಾಗಿದ್ದಾವೆ ಅಂಥೇಳಿ. ನಾನು ಕಲರ್ ಸ್ವಲ್ಪ ಕ್ಯಾಮ್ರಲ್ಲಿ ಬೇರೆ ಬರ್ತಿರ್ಬೋದು. ನಾನು ಎಷ್ಟೊಂದು ಚಕ್ಲಿ ಮಾಡಿದ್ದೀನಿ. ಸೊ ಇಲ್ಲೊಂದಿಷ್ಟಿದೆ. ಆಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಹಿಟ್ಟು ಇಟ್ಕೊಂಡು ಈ ಥರ ಏನಂತೀರ ನೀವು, ಮುರುಕು ಅಂತೀವಿ ನಾವು, ಈ ಥರ ಮಾಡಿಟ್ಕೊಂಡಿದ್ದೀನಿ. ನಾನು ಎಣ್ಣೆ ಎಷ್ಟು ಹಾಕಿದೆ ಅಷ್ಟೇ ಇದೆ ಫ್ರೆಂಡ್ಸ್, ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಸೊ ನೋಡ್ಬೋದು ನೀವು. ಸೊ ಕಮ್ಮಿ ಎಣ್ಣೆ ಹಿರ್ಕೊಂಡು ಸೊ ನಮಗೆ ಇಷ್ಟೆಲ್ಲ ಚಕ್ಲಿ ಕಡಿಮೆ ಎಣ್ಣೆಯಲ್ಲಿ ಮಾಡಿಕೊಟ್ಟಿದ್ದಂಥದ್ದು. ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವಂದ್ರೆ ಇಲ್ಲಿ ನೋಡ್ರಿ. ಚೆಂದಾಗಿ ಕ್ರಿಸ್ಪಿಯಾಗಿ ಆಗ್ಯಾವ. ಸೊ ನೋಡ್ಬೋದು ನೀವು ಸೌಂಡ್ ಯಾವ ಥರ ಬರ್ಲಿಕ್ಕತ್ತದ ಅಂಥೇಳಿ. ಮತ್ತು ಎಲ್ಲೂ ಕಟ್ಟು ಆಗೋಲ್ಲ. ನಾವು ಯಾವ ಶೇಪಿಗೆ ಮಾಡ್ತೀವಿ ಆ ಶೇಪಿಗೆ ನೀಟಾಗಿ ಬರ್ತದೆ. ಸೊ ಇದು ಚಕ್ಲಿ ರೆಡಿ. ಸೊ ನೋಡಿರಿ, ಬಳೋತನ ಸಣ್ಣ ಇಟ್ಟು ಹುರ್ಕೊಂಡ್ಮೇಲೆ ಸ್ವಲ್ಪ ಕೆಂಪಾಯಿತು. ಇಷ್ಟು ಕೆಂಪಾದ್ರೆ ಸಾಕು. ಇದೊಂದು ಫ್ಲೇವರ್ ಬರುತ್ತೆ, ಚಂದ ಪರಿಮಳ ಬರುತ್ತೆ, ಅಷ್ಟು ಗೊತ್ತಾಗುತ್ತೆ ನಿಮಗೆ. ಸೊ ನೋಡ್ಬೋದು ನೀವು, ಈ ರೀತಿ ಒಂದು ಇದಕ್ಕೆ ನಾನು ರೆಡಿ ಮಾಡಿಟ್ಕೊಳ್ಳಿ. ಕಬ್ಬಿಣದೊಂದು ಇದು ತೊಗೊಂಡು ಹುರ್ಕೊಲಿಕತ್ತೀನಿ, ದಪ್ಪಿರಬೇಕಾ. ಸೊ ಇದು ಆಯಿತಾ, ನೀಟಾಗಿ ಒಂದರಲ್ಲಿ ತೆಗೆದಿಟ್ಕೊಂಡು ನಾನೀಗ ಆರಲಿ ಅಂಥೇಳಿ. ಒಂದು ಚೂರು ಕಡಲೆಬೇಳೆ ಒಂದು ಅರ್ಧ ಬಟ್ಲ ತೊಗೊಂಡಿದ್ದೀನಿ ನಾನು. ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆನೇ. ಇದನ್ನೂ ಅಷ್ಟೇ ಸ್ವಲ್ಪ ಹುರ್ಕೊಳ್ಳೋಣ, ಹಸಿ ಅಂಶ ಎಲ್ಲ ಹೋಗಲಿ ಅಂಥೇಳಿ. ಇದನ್ನು ಭಾಳ ಕೆಂಪಾಗೋದು ಬೇಡ. ಇಷ್ಟಾದ್ಮೇಲೆ ಸಾಕು ಫ್ರೆಂಡ್ಸ್. ಇದನ್ನು ತೆಗೆದಿಟ್ಕೋತೀನಿ ನಾನು. ಸ್ವಲ್ಪ ಇವೆಲ್ಲ ಆರಲಿ. ಒಂದು ಬಟ್ಲ ಪುಟಾಣಿ ತೊಗೊಂಡಿನಿ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಅಕ್ಕಿಗಳನ್ನ ಹಾಕೋತೀನಿ ನಾನೀಗ. ಒಂದು ಬಟ್ಲ ನಾವೊಂದು ಬಟ್ಲಿಗೆಲ್ಲ 4 ಇಲ್ಲ 8 ಬಟ್ಲನ್ನ ಹಾಕೋತಾ ಹೋಗಬೇಕು. ಸ್ವಲ್ಪ ಬಿಸಿ ಆದ್ರೆ ಸಾಕಿದು. ಪುಟಾಣಿ ಹೊದುತ್ತಾವ ಅಂಥೇಳಿ ನಾನು ಅಕ್ಕಿ ಜೊತೆ ತೊಗೊಂಡಿನಿ. 2 ಸ್ಪೂನ್ ಸ್ವಲ್ಪ ಬಿಸಿ ಆದರೆ ಸಾಕು. ಒಟ್ಟು 2 ಬಟ್ಲ ಈಗ ಅಕ್ಕಿ ಹಾಕೀನಿ. ಟೋಟಲಾಗಿ ನಾನು 6 ಬಟ್ಲ ಹಾಕೋತೀನಿ. ಸ್ವಲ್ಪ ಬಿಸಿ ಆದರೆ ಸಾಕಿವು. ನೋಡಿ, ಮುಟ್ಟಿದ್ರೆ ಬಿಸಿ ಅನ್ನಿಸ್ಬೇಕು, ಭಾಳ ಸುಡಬಾರ್ದು. ಪೂರ ಸಣ್ಣ ಫ್ಲೇಮಾಗಿಟ್ಟಿನಿ ನಾನು. ಕೈ ಹಿಂಗೆ ಆರಾಮ್ಸೆ ಮುಟ್ಟಬೇಕು, ಏನಾಗ್ಬಿಡೋದು ಮುಟ್ಟಿದ್ರೂ. ಒಟ್ಟ ಮಾಡಲಿ ಬಿಸಿ ಇಲ್ಲ. ಒಟ್ಟು ಬಿಸಿ ಐತೆ, ಆದರೆ ಸುಡ್ತಾ ಇಲ್ಲ ಜಾಸ್ತಿ. ಮುಟ್ಲಿಕ್ಕೆ ಆಗಲ್ಲ ಅನ್ನಂಗಿಲ್ಲ, ಯಾಕೆಂದರೆ ಸಣ್ಣ ಉರಿಯಾಗಿ ಇಟ್ಕೊಂಡು ನಾನು. ಸಾಕಿ ತೆಗಿತೀನಿ. ಸೊ ಇವನು ತೆಗೆದಿಟ್ಕೊ. ಮತ್ತು ಹಾಗೆ ನಾನು ಇಲ್ಲಿ ಇನ್ನೊಂದು 2 ಹಾಕ್ಕೊಂಡು ಹುರ್ಕೋತೀನ. ಸೊ 3 ಆಗಲೇ 2 ಹಾಕಿನಿ.
4. ನಾನು ಭಾಳ ಬಿಸಿ ಆಗ್ತದೆ ಅಂಥೇಳಿ ಇದು ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ. ಸೊ ಈಗ ಇದರೊಳಗೆ ಏನು ಹಾಕ್ಬೇಕಂತ ಮತ್ತೆ ತೋರಿಸ್ತೀನಿ ನಿಮ್ಗೆ. ಇದನ್ನು ಹುರ್ಕೊಳ್ಳೋದು ಚೆಂದಾಗಿ ಸ್ವಲ್ಪ, ಅದೇ ಕೈಗೆ ಬಿಸಿ ಹತ್ತಬೇಕು, ಸುಟ್ಟಿರಬಾರ್ದು. ಈಗ ಆಲ್ಮೋಸ್ಟ್ ಬಿಸಿ ಆಗ್ಯಾವ, ಕೈಗಾರ ಬಿಸಿ ಬಿಸಿ ಹತ್ತಾಗತ್ತವ, ಅಷ್ಟು ಸುಡವಲ್ವು. ಸೊ ಇಷ್ಟಾದ್ರೆ ಸಾಕು. ಇದರಲ್ಲಿ ನಾನು ಏನು ಮಾಡ್ತೀನಿ ಈಗ ಅಂದರೆ ಸ್ವಲ್ಪ ಒಂದು ಬಟ್ಲ ಅವಲಕ್ಕಿ ಹಾಕೊಂಡ್ಬಿಡ್ತೀನಿ. ಸೊ ಅವಲಕ್ಕಿನೂ ಕ್ರಿಸ್ಪಿ ಆಗಲಿ ಅಂಥೇಳಿ. ಸೊ ಅವಲಕ್ಕಿ ಸಪ್ರೇಟ್ ಆಗಿದೆಯಲ್ಲ, ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಮೆಣಸು ಮತ್ತು ಇಷ್ಟು ಜೀರಿಗೆ. ನಂಗೆ ಅಷ್ಟು ಇಷ್ಟ ಇಲ್ಲ, ಬಟ್ ಹಾಕಿ ನೋಡೋಣ ಅಂತ ಹಾಕ್ಲಿಕ್ಕತ್ತೀನಿ ನಾನು ಈ ಸರಿ. ಫ್ರೆಂಡ್ ಹೇಳಿದ್ರು ಹಾಕ್ರಿ ಚೆನ್ನಾಗಾಗುತ್ತೆ ಅಂತ. ಸೊ ನಾನು ನೋಡೋಣ, ಟ್ರೈ ಮಾಡೋಣ ಇದೊಂದು ಸರಿ ಅಂತ. ಸ್ವಲ್ಪ ಖಾರ ಪುಡಿ ಹಾಕ್ಬೇಕಾದ್ರೆ ನೋಡೋದು ಹಾಕ್ಕೋಬೇಕು, ಕಲಿಸ್ಬೇಕಾದ್ರೆ ನಾವು. ಮತ್ತು ಇದು ಹುರಿದ ಮೇಲೆ ಮುಚ್ಚಿ ಡಬ್ಬಿನಾಗೆಲ್ಲ ಇಡಬಾರ್ದು. ಊರ ಆರಿಸಿದ್ಮೇಲೆ ಬೇಕಾದ್ರೆ ಇಡ್ಬೋದು, ಆದರೆ ಅವತ್ತಿಂದ ಗಿರಣಿ ಹಾಕ್ಸಿದ್ರೆ ಚಲೋ. ಸಾಕೀಗ ತೆಗೆದುಬಿಡಮ್ಮ. ಬಂದೇ ಮಾಡಿಬಿಟ್ಟು ನಾನು ಈ ಗ್ಯಾಸು, ನನಗೆ ನೆಕ್ಸ್ಟ್ ಏನೂ ಹಾಕೋದಿಲ್ಲ. ಸೊ ಇದನ್ನು ಸ್ವಲ್ಪ ಕಾಫಿ ಮಾಡ್ಕೊತೀನಿ, ಒಜ್ಜಿ ಎತ್ತದಾಗಲಿಲ್ಲದ. ಸೊ ಇಷ್ಟಿಷ್ಟೇ ತೊಗೊಂಡು ನಾನು ನೋಡ್ರಿ ಇದ್ರಾಗ ಮಿಕ್ಸ್ ಮಾಡ್ಕೊತ ಹೊಂಟೀನಿ. ಟೋಟಲ್ ಎಷ್ಟು ಕಪ್ ಆಗಿ ಅಂತ ನೋಡ್ಬೋದು ನೀವು. ಎಷ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋದು. ಹೋಗಿ ಚೆಂದಾಗಿ ಆರಿದ್ಮೇಲೆ ಗಿರಣಿಗೆ ಹಾಕ್ಸ್ಕೊಂಬರೋಕೆ ಚಕ್ಲಿ ಹಿಟ್ಟು ರೆಡಿ ಆಗುತ್ತೆ. ಪುಟಾಣಿ ಐತೆ, ಕಡಲೆ ಐತೆ, ಉದ್ದಿನಬೇಳೆ ಐತೆ, ಬಿಸಿ ಬಿಸಿ ಅಂತ ಐತೆಲ್ಲ. ಸ್ವಲ್ಪ ಇವು ತಣ್ಣಗಾದ್ಮೇಲೆ ಕ್ರಿಸ್ಪಿ ಆಗ್ತಾವೆ. ಗಿರಣಿ ಹಾಕ್ಸ್ಕೊಂಬರಕ್ಕೆ ಕಲ್ಲಿಗೇನು ಹಾಕಂಗಿಲ್ಲ. ಒಂದು ಸ್ವಲ್ಪ ನಾನು ಇದನ್ನು ಇಡ್ತೀನಿ ಸೈಡಲ್ಲಿ. ಹಿಟ್ಟೆಲ್ಲ ನಾನು ಗಿರಣಿ ಹಾಕ್ಸ್ಕೊಂಬಂದಿನಿ, ಚಕ್ಲಿ ಹಿಟ್ಟು ಗಿರಣಿ ಹಾಕ್ಸ್ಕೊಂಬಂದಾಗ ಈ ರೀತಿ ಆಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಒಂದು ಸತಿ ಸೋಸ್ಕೊಂಡು ತೊಗೋಬೇಕು. ತೊಗೊಂಡು ಇದಕ್ಕೆ ಬಿಸಿನೀರೇ ಆಗಬೇಕು. ಸೊ ಬಿಸಿನೀರು ಕಾಸ್ಕೊಂಡಿನಿ, ಅದೇ ನೀರಾಗ ನಾನು ಖಾರ, ಉಪ್ಪು, ಜೀರಿಗೆ, ಎಳ್ಳು, ಅಜ್ವಾಯಿನು ನಿಮ್ಗೆ ಏನು ಬೇಕೋ ಅದನ್ನು ಹಾಕೋಬೋದು. ಆಮೇಲೆ ಒಂದು 2 ಸ್ಪೂನು ಎಣ್ಣೆನಾದ್ರೂ ಹಾಕೋಬೋದು, ಬೆಣ್ಣೆನಾದ್ರೂ ಹಾಕೋಬೋದು. ನಾನು ಬೆಣ್ಣೆ ಐತೆ ಅಂಥೇಳಿ ಒಂದು 2 ಸ್ಪೂನು ಬೆಣ್ಣೆ ಹಾಕೊಂಡಿರ್ತೀನಿ. ಬೆಣ್ಣೆ ಹೋಮ್ಮೇಡ್ ಬೆಣ್ಣೆ ಮನೆಗೆ ಮಾಡಿದ್ದು. ಸೊ ಅದು ಬೆಣ್ಣೆ ಐತೆ ಅಂತ ಬೆಣ್ಣೆ ಹಾಕ್ಕೊಂಡಿರ್ತೀನಿ. ಇದಕ್ಕೆ ಈ ಕಾಸಿದ್ದು ನೀರು ಹಾಕೋಬೇಕು. ಇಲ್ಲಾಂದ್ರೆ ನೀರೊಳಗೇ ಬೆಣ್ಣೆ ಹಾಕ್ಕೊಂಡ್ರು ಅದನ್ನು ಚಲೋ ಆಗುತ್ತೆ. ಇದು ಕಡಲೆ, ಉದ್ದಿನಬೇಳೆ ಎಲ್ಲ ಹಾಕಿದ್ರಿಂದ ಚೆಂದಾಗಿ ಅದಕ್ಕೆ ಫ್ಲೇವರ್ ಬರುತ್ತೆ. ಸೊ ನೀರನ್ನ ಇಷ್ಟಿಷ್ಟೇ ನೋಡಿಕೊಂಡು ಕಲಿಸ್ಕೊಂಡು ಹಾಕೋಬೇಕು. ನೀಟಾಗಿ ನಾನು ಈ ಅದಕ್ಕೆ ಕಲಸಿಟ್ಕೊಂಡಿನಿ. ಇದನ್ನು ಕರಿ ಹಾಕ್ತೀವಿ. ನಿಮ್ಮ ಮನೆ ಯಾವ ಥರದ ಛಾಚೆ ಇರುತ್ತೋ ಆ ಥರದ ಛಾಚೆ ತೊಗೊಂಡು ನಂತರ ಸ್ಟೀಲ್ ಛಾಚೆ ತೊಗೊಂಡು ಇದನ್ನು ಸ್ವಲ್ಪ ಮೆದು ಮಾಡ್ಕೊಂಡು ಹಿಟ್ಟನ್ನು ಮೆದು ಮಾಡಿಕೊಂಡು ಇದ್ರೊಳಗೆ ಎಷ್ಟು ಹಿಡಿತಾ ಅಷ್ಟು ಹಾಕೋದು. ಬಟರ್ ಪೇಪರಾರ ತೊಗೋರಿ, ಇಲ್ಲ ಹೋಳ್ಗೆ ಮಾಡೋ ಶೀಟ್ ಬರ್ತಾವಲ್ಲ ಅವನಾರ ತೊಗೋರಿ.
ಯಾವುದಾದ್ರು ತೊಗೊಂಡು ಇಲ್ಲಿ ನೀವು ಹಾಕಿ ಇಟ್ಕೋಬೋದು. ನಾ ಬಾಳೆಹಣ್ಣೆ ತೊಗೊಂಡಿನಿ, 4 ಗಿಡ ಚಂದ ಬೆಳೆದದಲ್ಲ, ಹಾಗಾಗಿ ಬಾಳೆಹಣ್ಣೆ ಆಗ್ಯದ ಅಂಥೇಳಿ ನಾನು ಅದನ್ನು ತೊಗೊಂಡಿನಿ. ಅಲ್ಲಿ ಎಣ್ಣೆ ಕಾಸಕ್ಕಿಟ್ಟೀನಿ ನಾನು ತಿರುಗಿ. ಸೊ ಇದನ್ನು ಯಾವ ಶೇಪಿಗೆ ಬೇಕು ಅನ್ನೋದನ್ನು ಫಸ್ಟಿಗೆ ನೀವು ನೋಡಿಕೊಂಡು ನಾನು ಫಸ್ಟ್ ಹಾಕ್ಲಿಕ್ಕತ್ತೀನಿ. ಸ್ವಲ್ಪ ಹಿಟ್ಟನ್ನು ಬಿಡ್ತೀನಿ, ಪರ್ಫೆಕ್ಟಾಗಿ ಬರಾಕತ್ತಾವ. ಇಲ್ಲಿ ನೋಡ್ರಿ, ಇಷ್ಟು ನಾನಿಲ್ಲಿ ಒತ್ತಿ ರೆಡಿ ಮಾಡಿ ಇಟ್ಕೊಂಡಿನಿ ಶೇಪ್ಗಳನ್ನು. ಇಲ್ಲಿ ಒಂದೊಂದೇ ಆಗಿ ಈಗ ನಾನು ಎಣ್ಣೆಗೆ ಬಿಡ್ತೀನಿ. ಈ ರೀತಿ ಮೊದಲೇ ಮಾಡಿಟ್ಕೊಂಡ್ರೆ ನಮಗೆ ಎಣ್ಣೆನಾಗ ಹಾಕೋಕೆ ಈಸಿಯಾಗಿ ಆಗ್ತದೆ. ಆಮೇಲೆ ಇವು ಜಲ್ದಿ ಮುರಿಯಂಗಿಲ್ಲನು, ಹಾಗಾಗಿ ಸೊ ಎಣ್ಣೆ ಚಂದ ಕಾದದ. ಸಿಮ್ನಾಗೆ ಇಟ್ಟು ನನ್ನ ಗ್ಯಾಸು. ಹಿಟ್ಟನ್ನು ಪರ್ಫೆಕ್ಟ್ ಆಗಿದೆ, ಈ ಕಡೆ ಅಳಸು ಇಲ್ಲ, ಈ ಕಡೆ ಗಟ್ಟು ಇಲ್ಲ. ಸ್ಟಾರ್ಟಿಂಗು ಎಜ್ಜು ಒಂದು ಸ್ವಲ್ಪ ಹಿಂಗೆ ಒತ್ತಿದ್ರೆ ಎಣ್ಣೆನಾಗ ಅದು ಓಪನ್ ಆಗಂಗಿಲ್ಲ. ಸೊ ಇದೊಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ಎಣ್ಣೆನಾಗ ಅದು ಓಪನ್ ಆಗಂಗಿಲ್ಲ. ಹಾಕಿದ ತಕ್ಷಣ ತಿರುಗಿಸ್ಬಾರ್ದು, ಯಾಕಂದ್ರೆ ಸ್ವಲ್ಪ ಎಣ್ಣೆನಾಗದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ನೀವು ಮುಟ್ಟಿದ್ರೆ ಏನಾಗಂಗಿಲ್ಲ. ಹಾಕಿದ ತಕ್ಷಣ ತಿರುಗಿಸಿದ್ವಿ ಅಂತಂದರೆ ಸ್ವಲ್ಪ ಬಿಡೋ ಚಾನ್ಸಸ್ ಇರ್ತಾವೆ. ಗ್ಯಾಸ್ ಅಂತೂ ಫುಲ್ಲು ಸಿಮ್ನಾಗದ ನಂದು. ನೋಡ್ರಿ, ಈ ಥರ ನಾವು ತುದಿನ ಪ್ರೆಸ್ ಮಾಡಿಲ್ಲ ಅಂದರೆ ಈ ಥರ ಓಪನ್ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ನಾನು ಪ್ರೆಸ್ ಮಾಡಿನಲ್ಲ, ರೌಂಡ್ ಶೇಪಾಗಿ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡ್ರಿ, ಪರ್ಫೆಕ್ಟಾಗಿ ಬಂದವೆ. ಯಾಕಂದರೆ ಈಗ ಫ್ರೈ ಆದಮೇಲೆ ಸ್ವಲ್ಪ ಅವು ಗುಳಿ ಬರೋದು ಕಮ್ಮಿ ಆಗ್ಬಿಡ್ತಾವಲ್ಲ. ಈಗ ಚಲೋ ಬಂದವು, ಕಲರು ಚಲೋ ಬಂದವು, ಪೂರ ಬ್ಲ್ಯಾಕ್ ಮಾಡೋಂಗಿಲ್ಲ ನಾನು. ಆಮೇಲೆ ನಮ್ಮದು ಚಿಲ್ಲಿ ಪೌಡ್ರ್ ಇಷ್ಟೇ, ಅಂದರೆ ಫುಲ್ಲು ರೆಡ್ ಆಗಂಗಿಲ್ಲ ಅದು. ಇಷ್ಟೇ ಸಾಕಿದು, ಪರ್ಫೆಕ್ಟಾಗಿ ಆಗ್ಯಾವ. ಇವನ್ನ ನಾನು ತೆಕ್ಕೊತೀನಿ. ಜಾಸ್ತಿ ಎಣ್ಣೆನೂ ಹಿಡಿಯೋಂಗಿಲ್ಲ ಈ ಥರ ಮಾಡಿದ್ ಬಂದರೆ. ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ರೆಡಿ ಆಯಿತು. ಸಣ್ಣ ಸಣ್ಣದು ಉಳಿಯೋಕೆ ಬಿಡಬೇಡ್ರಿ. ಇವೆಲ್ಲ ಕರಗಾದ್ವು ಅಂದರೆ ಒತ್ತಿ ಒತ್ತಿ ಕರಗಾಗ್ಬಿಡ್ತಾವ. ಸೊ
ಸೊ ಸಣ್ಣದ ಪುಟ್ಟದ್ದು ಏನಿದ್ರು ತೆಕ್ಕೊಂಬಿಡೋದು. ಆಮೇಲೆ ಈ ಟೈಮ್ನಾಗ ನೀವು ನೋಡಬೇಕಿದ್ದದ್ದು ಕ್ರಿಸ್ಪಿನೆಸ್ ಹೆಂಗೆ ಬಂದವ, ಟೇಸ್ಟ್ ಹೆಂಗೆ ಬಂದದ ಅಂಥೇಳಿ. ನೀವು ಇದನ್ನು ಸ್ವಲ್ಪ ಒಂದು ಪೀಸನ್ನು ತಿಂದು ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಏನಾರು ಬೇಕನ್ನಿಸಿದ್ರೆ ಮತ್ತೆ ನೀವು ಹಿಟ್ಟಿನಲ್ಲಿ ಈಸಿಯಾಗಿ ಕಲಿಸ್ಕೋಬೋದು. ಕಲಿಸ್ಕೊಂಡು ನಾವು ಮತ್ತೆ ಮಾಡ್ಬೋದು. ಸೊ ಅಷ್ಟು ಆದಮೇಲೆ ನಿಮಗೆ ಸಿಗ್ತೀನಿ. ಸೊ ನೋಡ್ಬೋದು ನೀವು ಸೌಂಡ್ ಯಾವ ಥರ ಬರ್ಲಿಕ್ಕತ್ತದ ಅಂಥೇಳಿ. ಮತ್ತು ಎಲ್ಲೂ ಕಟ್ಟು ಆಗೋಲ್ಲ. ನಾವು ಯಾವ ಶೇಪಿಗೆ ಮಾಡ್ತೀವಿ ಆ ಶೇಪಿಗೆ ನೀಟಾಗಿ ಬರ್ತದೆ. ಸೊ ಇದು ಚಕ್ಲಿ ರೆಡಿ.